ಈಗೀಗ ರಿಲ್ಯಾಕ್ಸ್ ಮೂಡ್ ನಲ್ಲಿ ಇದ್ದಾರೆ. ಕೆಲ ದಿನಗಳ ಹಿಂದೆಯಷ್ಟೇ ಪುನೀತ್ ರಾಜ್ಕುಮಾರ್ ಅಭಿನಯದ ರಾಜ್ಕುಮಾರ ಸಿನಿಮಾ ನೋಡಿ ಫುಲ್ ಖುಷಿಯಾಗಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗ ಪರಭಾಷಾ ಚಿತ್ರವಾದ ಬಾಹುಬಲಿ ಪಾರ್ಟ್ 2 ನೋಡಿ ಬಂದಿದ್ದಾರೆ. ಅಷ್ಟಕ್ಕೂ ಪುನೀತ್ ಅಭಿನಯದ ರಾಜ್ಕುಮಾರ ನೋಡಿ ಬಂದಾಗ ಕನ್ನಡ ಸಿನಿ ಪ್ರೇಕ್ಷಕರು ತುಂಬಾ ಥ್ರಿಲ್ ಆಗಿದ್ರು. ಆದ್ರೆ ಸಿದ್ದರಾಮಯ್ಯನವರು ಕಟ್ಟಪ್ಪ ಕಿರಿಕ್ ಮಧ್ಯೆಯೇ ಬಾಹುಬಲಿ ನೋಡಿ ಬಂದಿದ್ದು ಜನರಲ್ಲಿ ಬೇಸರ ಮೂಡಿಸಿದೆ. ರಾಜ್ಕುಮಾರನಂತೆಯೇ ಚಕ್ರವರ್ತಿ ಕೂಡ ಕನ್ನಡ ಸಿನಿಮಾವಾಗಿದ್ದು ಬಾಕ್ಸ್ ಆಫೀಸ್ ನಲ್ಲಿ ಸದ್ದು ಮಾಡ್ತಿರೋವಾಗ ಕನ್ನಡ ಸಿನಿಮಾವನ್ನ ಬಿಟ್ಟು ಪ್ರತಿ ಟಿಕೆಟ್ಗೆ 1050 ರೂಪಾಯಿ ಕೊಟ್ಟು 48 ಟಿಕೆಟ್ ಖರೀದಿ ಮಾಡಿ ಕೆಲವು ಗೊಂದಲಗಳಿಗೆ ಕಾರಣರಾಗಿದ್ದಾರೆ. ಹೆಚ್ಚಿನ ಸಿನಿಮಾ ಮಾಹಿತಿಗಳಿಗಾಗಿ ಸಿನಿ ಸರ್ಕಲ್ ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.